ನಮಸ್ಕಾರ, ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ನೋಡಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶದ ದಿಶೆ ಹೇಗಿರಬೇಕು, ನಮ್ಮ ಕರ್ನಾಟಕದ ದಿಶೆ ಹೇಗಿರಬೇಕು, ಇದೆಲ್ಲವನ್ನೂ ಕೂಡ ನಿರ್ಧಾರ ಮಾಡೋದು ಈ ದೇಶದ ಮಕ್ಕಳು, ಅವರ ಶಿಕ್ಷಣದ ಭವಿಷ್ಯ. ಅದು ನಮ್ಮ ದೇಶ ಹಾಗೂ ನಮ್ಮ ರಾಜ್ಯದ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ರಂಗಲಕ್ಷ್ಮಿ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ ಪಾಡ್ಕಾಸ್ಟ್ಗೆ. ಮೇಡಮ್, ಸ್ವಾಗತ ನಿಮಗೆ. ಶಿಕ್ಷಣ ತಜ್ಞರು ಕೂಡ ಹೌದು ಮೇಡಮ್ ಅವರು. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಮೇಡಮ್ ಅವ್ರನ್ನ ನಾವು ಇವತ್ತು ಆಹ್ವಾನ ಮಾಡಿದ್ವಿ. ಮೇಡಮ್, ಈಗ ಇತ್ತೀಚೆಗೆ ನಾವು ನೋಡಿದಾಗ ಈ ಮೊಬೈಲ್ ಅಡಿಕ್ಷನ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈ ಮೊಬೈಲ್ ಅಡಿಕ್ಷನಿಂದ ಒಂದು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಮೇಲೂ ಕೂಡ ತುಂಬ ಪರಿಣಾಮ ಬೀರುತ್ತಾ ಇದೆ. ಫಿಸಿಕಲಿ ಕೂಡ ಅವರ ಆರೋಗ್ಯದ ಮೇಲೂ ಕೂಡ ತುಂಬ ಪರಿಣಾಮ ಬೀರ್ತಾ ಇದೆ. ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಮೂಲ ಕಾರಣ ಏನಾಗ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಹೀಗಾಗಿ ಈ ಅಡಿಕ್ಷನ್ ಇಂದ ಹೇಗೆ ಹೊರಗೆ ತರೋದು ಮಕ್ಕಳನ್ನ ಅಂತ? ಮೂಲ ಕಾರಣ ಅಂದರೆ ಬ್ರೈನ್ ಆಲ್ವೇಸ್ ಲುಕ್ಸ್ ಫಾರ್ ಹ್ಯಾಪಿನೆಸ್. ಮೆದುಳಿಗೆ ಯಾವಾಗಲೂ ಸಂತೋಷವಾಗಿರಬೇಕು, ತಿಂತಾ ಇರಬೇಕು. ಕರೆಕ್ಟಾ? ಕೆಲವ್ರಿಗೆ ಚೆನ್ನಾಗಿ ತಿಂದ್ಬಿಟ್ರೆ ಸಂತೋಷ ಆಗುತ್ತೆ, ಇನ್ನು ಕೆಲವ್ರಿಗೆ ಆಟ ಆಡಿದ್ರೆ. ಸೊ ದೇರ್ ಆರ್ 4 ಫಾರ್ಮ್ಸ್ ಆಫ್ ಬೇಸಿಕ್ ಹ್ಯಾಪಿನೆಸ್. ಈವನ್ ಡಾಕ್ಟರ್ ಮಂಜುನಾಥ್ ಜಯದೇವ, ಇವಾಗ ಅವರು MP ಆಗಿದ್ದಾರೆ, ಅವರು ಅದನ್ನೇ ಹೇಳ್ತಾ ಇರ್ತಾರೆ. ಅವರು ಸೊ ನಗ್ತಾ ಇರಿ, ಆಟ ಆಡಿ, ಡ್ಯಾನ್ಸ್ ಮಾಡಿ, ಅಥವಾ ಹಾಡು ಹೇಳಿ, ಅಥವಾ ಹಾಡು ಕೇಳಿ. ಸೊ ಇದು 4 ಬೇಸಿಕ್ ಫಾರ್ಮ್ಸ್ ಆಫ್ ಹ್ಯಾಪಿನೆಸ್. ಯಾವಾಗಲೂ ಮೆದುಳಿಗೆ ಸಂತೋಷ. ಸೇಫ್ ಮೋಡು, ಇದು ಕ್ವಿಟ್ ಮೋಡ್ ಅಂತ 2 ಇರುತ್ತೆ. ಸೊ ಅದಕ್ಕೆ ಆಮೇಲೆ ಬರ್ತೀನಿ, ಇವಾಗ ಇದಕ್ಕೆ ಬರ್ತೀನಿ. ಸೊ ಸಂತೋಷವಾಗಿರೋದಕ್ಕೆ ಮಕ್ಕಳು, ಚಿಕ್ಕ ಮಕ್ಕಳು, ಕರೆಕ್ಟಾ, ಮೆದುಳು 7 ವರ್ಷದ ತನಕ ಮೆದುಳಿನ ಡೆವಲಪ್ಮೆಂಟ್ ಆಗುತ್ತೆ. 90% ಆಫ್ ದ ಬ್ರೈನ್ ವಿಲ್ ಬಿ ಡೆವಲಪ್ಡ್ ಬಿಫೋರ್ 7 to 8 years. ಮಿಕ್ಕಿದ್ದು 10% 12ರಿಂದ 13 ವರ್ಷ ಆಗುತ್ತೆ. ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಅಂದರೆ ನ್ಯೂರಾನ್ಸ್ ಫಾರ್ಮೇಷನ್ಸ್, ಆಯ್ತಾ, ನರಮಂಡಲದ ಅಭಿವೃದ್ಧಿ, ಆಯ್ತಾ. ಸೊ ಆ ಒಂದು ಟೈಮಲ್ಲಿ ಮಕ್ಕಳು ಎಕ್ಸ್ಪ್ಲೋರ್ ಮಾಡ್ತಾರೆ. ಏನೂ ಗೊತ್ತೇ ಇರಲ್ಲ, ಮಗು ನಡೆಯಕ್ಕೆ ಶುರು ಮಾಡುತ್ತೆ, ಅಪ್ಪ ಅಮ್ಮ ಅಂತ ಹೇಳಕ್ಕೆ ಶುರು ಮಾಡುತ್ತೆ, ABCD ಹೇಳುತ್ತೆ, ನೇಚರ್ ನೋಡುತ್ತೆ, ಪ್ರತಿಯೊಂದು ಎಲ್ಲ ಕಲಿಕೆ ಬರ್ತಾ ಇರುತ್ತೆ. ಸೊ ತಾಯಿ ಹೊಕ್ಕಳ ಬಳ್ಳಿಯಿಂದ ಅದು ಬಂದಿರ್ಬೋದು, ಕಳ್ಸ್ಕೊಂಡಿರ್ಬೋದು. ಬಟ್ ವರ್ಚುವಲ್ ಅಂಬೆಲಿಕಲ್ ಕಾರ್ಡ್ಸ್ ಅಂತೀನಿ, ಸಮಾಜ, ಪರಿಸರ, ಸುತ್ತಮುತ್ತ ಇರೋರು, ಅವರೆಲ್ಲ ವರ್ಚುವಲ್ ಹೊಕ್ಕಳ ಬಳ್ಳಿಗಳು. ಅವ್ರಿಗೆಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ ಮಗು. ಆ ಕನೆಕ್ಟ್ ಆಗ್ತಾ ಇದ್ದಾಗ ಅವರು ಈ ಮಗು ಜೊತೆ ಕನೆಕ್ಟ್ ಆಗಬೇಕು. ತಾಯಿ ಆದವರು, ಮನೇಲಿದ್ದವರು, ನೋಡು ಇದು ಮರ, ನೋಡು ಇದು ಗಿಡ, ಅದು ಸೂರ್ಯ, ಇದು ಚಂದ್ರ, ಇದು ಹುಳ, ಇದು ಇರುವೆ, ಇದು ಜಿರಳೆ. ಮಗುನ ಕನೆಕ್ಟ್ ಮಾಡ್ತಾ ಇರಬೇಕು. ಮಗುನ ಕನೆಕ್ಟ್ ಮಾಡೋದಕ್ಕೆ ನೇಚರ್ ಜೊತೆ ಆಗಲಿ, ಪ್ರಾಣಿಗಳ ಜೊತೆ ಆಗಲಿ, ಈಗಿನ ಕಾಲದ ಪೇರೆಂಟ್ಸ್ಗೆ ಸಮಯನೇ ಇಲ್ಲ. ವರ್ಕಿಂಗ್ ಪೇರೆಂಟ್ಸಾ ಅಥವಾ ಹೋಮ್ ಮೇಕರ್ಸಾ ಏನೂ ಡಿಫ್ರೆನ್ಸ್ ಇಲ್ಲ. ಕನೆಕ್ಟ್ ಆಗಬೇಕು. ಕರೆಕ್ಷನ್ ಮಾಡ್ತಾರೆ, ನಾನು ನೋಡಿದ್ದೀನಿ. ನಾನು ಮಾಡಬೇಡ ಅಂತಾರೆ. ಕರೆಕ್ಷನ್ ಡಸಂಟ್ ವರ್ಕ್. ಕನೆಕ್ಟ್ ಆಗಬೇಕು. ಯಾವಾಗ ಮಗುಗೆ ಸುತ್ತ ಕನೆಕ್ಟ್ ಆಗಲ್ವೋ, ನಾನು 5 4 3 2 1 ಅಂತ ರೂಲ್ ಇದೆ. ಈ 5 4 3 2 1 ರೂಲ್ ಬೇಸಿಕ್ ರಿಯಲ್ ಲೈಫ್ ವರ್ಲ್ಡ್ ಸ್ಕಿಲ್ಸ್ ಅಂತ ಅನ್ಬೇಕಿದೆ, ಅಥವಾ ರಿಯಲ್ ವರ್ಲ್ಡ್ ಲೈಫ್ ಸ್ಕಿಲ್ಸ್, ವಾಟ್ ಎವರ್ ಇಟ್ ಈಸ್. ಅದು ಏನಂತಂದರೆ, ನಾವೆಲ್ಲೇ ಇದ್ದಾಗಲೂ ನಮಗೆ 5 ವಸ್ತು ಕಾಣಿಸ್ತಾ ಇರಬೇಕು. ಇಲ್ಲಿ ಟೇಸ್ಟ್ ಮಾಡೋಕ್ಕೇನೂ ಇಲ್ಲ, ಕರೆಕ್ಟಾ? ಸೊ ಟಂಗು, ಸೊ ಹೌ ಯು ಮೂವ್ ಯುವರ್ ಟಂಗ್, ಕರೆಕ್ಟಾ? ಸೊ ನಾನು ಇವತ್ತು ನನ್ನ ಟಂಗ್ ಏನು ಮೂವ್ ಮಾಡ್ತೀನಿ, ಇವತ್ತಿಲ್ಲಿ ಪಾಡ್ಕಾಸ್ಟ್ ಕೂತಿದ್ದೀನಿ. ಸೊ ಐ ಆಮ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಫ್ರೀಡಮ್ TV. ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರ, ನನ್ನ ಟಂಗ್ ಆ ಥರ ಮೂವ್ ಮಾಡ್ತಾ ಇದ್ದೀನಿ. ಸೊ ಈ 5 4 3 2 1 ಇದು ಬೇಸಿಕ್ ಸ್ಕಿಲ್ಸ್. ಇದು ಆಯಿತಾ? ಇದು ನಮ್ಮ ಹಿರಿಯರು ಇದಕ್ಕೇನು ರೂಲ್ ಅಂತ ಇಟ್ಟಿರಲಿಲ್ಲ. ಇದು ನ್ಯಾಚುರಲ್ ಆಗಿ ಹೇಳ್ಕೊಡ್ತಾ ಇದ್ರು. ನಾವು ನೋಡಿದ ತಕ್ಷಣ ಅಲ್ಲಿ ಮಗು ಆಚೆ ಹೋದ ತಕ್ಷಣ ಅಲ್ಲಿ ಏನು ಕಾಣಿಸ್ತಾ ಇದೆ? ಚಂದಮಾಮ ಪಕ್ಕ ಏನಿದೆ? ನಕ್ಷತ್ರ. ಆಮೇಲೆ ಆ ನಕ್ಷತ್ರಗಳನ್ನು ಎಷ್ಟು ನಕ್ಷತ್ರ ಇದೆ, ಅದ್ರಲ್ಲಿ ರೆಡ್ ಕಲರ್ ಯಾವುದು, ವೈಟ್ ಕಲರ್ ಯಾವುದು. ಆ ಸೆನ್ಸ್ ಆರ್ಗನ್ಸ್ನ ಆಪ್ರೇಟ್ ಮಾಡಿಸ್ಬೇಕು 7 years ತನಕ. ಸೆನ್ಸ್ ಆರ್ಗನ್ಸ್ ಹೇಗೆ ಆಪ್ರೇಟ್ ಮಾಡಬೇಕು ಅಂತಂದರೆ, ನಾವು ಅಂತೀವಿ, ನಾವು 6th ಸೆನ್ಸ್ ನನಗೆ ಅನ್ನಿಸ್ತಾ ಇದೆ ಅಂತ.
ಆ 6th ಸೆನ್ಸ್ ಅನ್ಸಕ್ಕೆ ಈ 5 ಸೆನ್ಸ್ ಆರ್ಗನ್ಸ್ ರೆಡಿ ಆಗಿರ್ಬೇಕು. ರೆಡಿ ಆಗಿರ್ಬೇಕು. ಈ 5 ಸೆನ್ಸ್ ಆರ್ಗನ್ಸ್ ರೆಡಿ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಮಧ್ಯ ನಮ್ಮಲ್ಲಿ ಒಂದು ಟೂಲ್ ಇದೆ, ಗೊತ್ತಾಗದೆ ಇರೋದು ಮೊಬೈಲ್ ಟೂಲ್ ಇದೆ. ಕರೆಕ್ಟಾ? ಈ ಟೂಲ್ನ ನಾವು ಬಿಟ್ಬಿಟ್ವಿ. ಮೊಬೈಲ್ ಅನ್ನೋ ಟೂಲ್ ಏನಕ್ಕಂದ್ರೆ ನಮ್ಗೆ ಇದಕ್ಕೆ ಮ್ಯಾನ್ಯುಯಲ್ ಇಲ್ಲ. ನಮ್ 5 ಸೆನ್ಸ್ ಆರ್ಗನ್ಸ್ ಅಂಡ್ ಮೈಂಡ್ ಇಸ್ ದ ಸ್ಟ್ರಾಂಗೆಸ್ಟ್ ಟೂಲ್. ಆಯ್ತಾ? ಮೈಂಡ್ ಸ್ಟ್ರಾಂಗೆಸ್ಟ್ ಟೂಲು. ನೆಕ್ಸ್ಟ್ ಬ್ರೈನು, ಹಾರ್ಡ್ವೇರು, ಇದು ಸಾಫ್ಟ್ವೇರು, ಇದನ್ನೆಲ್ಲ ನಾವು ಬಿಟ್ಬಿಟ್ವಿ. ಮುಂದೆ ಇದು ಮೊಬೈಲ್ ತಗೊಂಡ ತಕ್ಷಣ ನೋಡ್ತೀವಿ ಇದ್ರದ್ದು ಏನು ಫೀಚರ್ಸು, ಎಷ್ಟು ಜಿ, ಏನೇನು, ಎಷ್ಟು ರ್ಯಾಮು, ಅದು ಇದು ಎಲ್ಲ ನೋಡ್ತೀವಿ. ಗೊತ್ತೇ ಇಲ್ಲ. ಕರೆಕ್ಟ್ ಅಲ್ಲ? ಸೊ ತಪ್ಪು ನಮ್ದು ಎಲ್ಲಾಗಿದೆ ಅಂತಂದ್ರೆ ನಾವು ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದನ್ನ ನಾವೆಲ್ಲ ಬಿಟ್ಬಿಡ್ತಾ ಇದ್ದೀವಿ. ನಾವು ಬಿಟ್ಬಿಟ್ಟು ಹೌದು ಮೊಬೈಲ್ ಇಲ್ಲದ್ರೆ ಆಗಲ್ಲ, ನಾನು ಮೊಬೈಲ್ ಇಟ್ಕೊಂಡು ಓಡಾಡ್ತೀನಿ. ಮೊಬೈಲ್ ಯಾವಾಗ ಉಪಯೋಗಿಸ್ಕೋಬೇಕು, ಎಷ್ಟಕ್ಕೆ ಉಪಯೋಗಿಸ್ಬೇಕು, ಯಾವುದೇ ಒಂದು ಉಪಯೋಗ ಮಾಡಬೇಕಾದ್ರೆ ಯಾವುದೇ, ಹೌದು ನಾನು ಹೇಳ್ತಾ ಇರ್ತೀನಿ 5 ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವಾಟ್, ವೆನ್, ವೇರ್, ವೈ, ಹೌ. ಸೊ ನೀವು ಈ ಯಾವುದೇ ಒಂದು ಉಪಯೋಗ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನೀವು ಆ ಥರ ಏನು ಪ್ರತಿಯೊಂದು ಸತಿನೂ ಮೊಬೈಲ್ ವಾಟ್, ಮೊಬೈಲ್ ವೇರ್, ನೋ, ಅದು ಅಭ್ಯಾಸ ಆಗೋಗುತ್ತೆ. ಮಗುಗೆ ಅದನ್ನ 7 ವರ್ಷದ ತನಕ ಒಂದು ಮನೇಲಿ ಮಗು ಇದ್ರೆ ತಾಯಿ ಕೇಳ್ತಾ ಇರಬೇಕು, ಏನಕ್ಕೆ ಊಟ ಮಾಡ್ತೀಯಾ, ಎಲ್ಲಿಂದ ಈ ಊಟ ಬಂತು, ಹೇಗೆ ಬಂತು ಊಟ, ಯಾಕೆ ಊಟ ಮಾಡಬೇಕು. ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ಮಗು ಥಾಟ್ ಎಕ್ಸ್ಪ್ಲೋರ್ ಆಗುತ್ತೆ, ಇಷ್ಟು ಕಲಿತಾ ಇರುತ್ತೆ. ಆ ಕಲಿಕೆ ಮಾಡಕ್ಕೆ ಬ್ರೈನ್ ರೆಡಿ ಆಗಿರುತ್ತೆ, ಮೆದುಳಿಗೆ ಅಷ್ಟು ಖುಷಿ ಆಗ್ತಾ ಇರುತ್ತೆ. ಪ್ರತಿಯೊಂದು ಹೊಸದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ತುಂಬಾ ಕೌತುಕ ಇರುತ್ತೆ. ಸೊ ಆ ಕೌತುಕತೆನ ಈ ಮಗು ಗೊತ್ತಿಲ್ಲ, ಮೊಬೈಲು ಮಗು ಗೊತ್ತಿಲ್ಲ. ಮಗುಗೆ ನೀವು ಸೂರ್ಯ ನೋಡಿ, ಚಂದ್ರನ ನೋಡಿ. ಬಟ್ ಇಲ್ಲೇನಾಗುತ್ತೆ, ಮನೆಗೆ ಬಂದವರು, ತಾಯಿ, ತಂದೆ ಎಲ್ಲರೂ ಅವಾಗವಾಗ ಮೊಬೈಲ್ ತೆಗೆದು ನೋಡ್ತಾ ಇರ್ತಾರೆ. ಆಸಕ್ತಿ ಬೆಳೆಯುತ್ತೆ. ಏನು ಮೊಬೈಲ್ ನೋಡ್ತಾರಲ್ಲ, ಇದರಲ್ಲೇನಿದೆ, ತಾನು ನೋಡುತ್ತೆ. ಸೊ ಇಲ್ಲಿ ಯಾರು ಮಾಡೆಲಿಂಗ್ ಆಗ್ತಾ ಇರೋದು? ಫಸ್ಟ್ ಪೇರೆಂಟ್ಸ್. ಸೊ ಪೇರೆಂಟ್ಸ್ ಯಾವಾಗ ಒಂದು 7 ವರ್ಷದ ತನಕ, ನಾನು ಅಟ್ಲೀಸ್ಟ್ ಹೇಳ್ತಾ ಇರ್ತೀನಿ 7 ವರ್ಷದ ತನಕ ಡಿಜಿಟಲ್ ಡಿಸಿಪ್ಲಿನ್ ಅಂತ ಇಟ್ಕೊಳ್ಳಿ. ಡಿಜಿಟಲ್ ಡಿಸಿಪ್ಲಿನ್ ಅಂದರೆ ಇನ್ನೇನು ಅಲ್ಲ, ಮನೆಗೆ ಬಂದ ತಕ್ಷಣ ನಿಮ್ಮ ಮೊಬೈಲ್ ಮುಖ್ಯ ಅಲ್ಲ, ಮಗು ಮುಖ್ಯ. ಮಗು ಗೊತ್ತಾಗಬೇಕು, ಅಪ್ಪ ಅಮ್ಮಂಗೆ ನಾನು ಬೇಕು. ಕರೆಕ್ಟಾ? ಅಪ್ಪ ಅಮ್ಮಂಗೆ ನಾನು ಬೇಕು, ಅಪ್ಪ ಅಮ್ಮ ನನ್ನನ್ನು ಮಾತಾಡಿಸ್ಬೇಕು, ನಾನು ಅಪ್ಪನ ಮಾತಾಡಿಸ್ಬೇಕು, ಅಪ್ಪ ನನ್ನನ್ನು ಮಾತಾಡಿಸ್ಬೇಕು, ನಾವು 3 ಜನ ಏನೋ ಒಂದು ಆಟ ಆಡಬೇಕು. ಆ ಒಂದು ಭಾವನೆಯಲ್ಲಿ ಇವತ್ತು ಯಾವ ಆಟ ಆಡೋಣ, ಅಪ್ಪ ಹೀಗೆ ಮಾಡಿದ್ರೆ ಏನು ಮಾಡಬೇಕು, ಅಮ್ಮ ಅದು ಇಲ್ಲವೇ ಇಲ್ಲ. ಅಪ್ಪ ಬಂದ ತಕ್ಷಣ ನ್ಯೂಸ್ ನೋಡ್ಬೇಕು, ಇವತ್ತು ಏನಾಯ್ತು, ಆ ಪ್ರಪಂಚದಲ್ಲಿ ಟ್ರಂಪ್ ಯುದ್ಧ ಮಾಡ್ತಾ ಇದ್ದಾರೆ, ಇನ್ನೆಲ್ಲೋ ಏನೋ ಆಗ್ತಾ ಇದೆ. ಮಗು ವಿಷಯ ಗೊತ್ತಿಲ್ಲ, ಪ್ರಪಂಚದ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ. ಮನೆಯಲ್ಲಿ ಆಡ್ತಾ ಇರೋ ಮನೆಯಲ್ಲೇ ಆ ಮಗು ಪ್ರಪಂಚ ಆಗ್ಬೇಕು. ಮನೆಯಲ್ಲಿ ಆ ಮಗು ವಿಷಯ ಏನಂತ ಗೊತ್ತಿಲ್ಲ, ತಂದೆ ತಾಯಿಗೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ. ಬಟ್ ಮಗುಗೇನು ಪ್ರಪಂಚ, ಅಪ್ಪ ಅಮ್ಮ ಪ್ರಪಂಚ. ಸೊ ಅಂದ್ರೆ ಏನು, ಮಗು ಏನಾದ್ರೂ ದೊಡ್ಡ ಕನೆಕ್ಷನ್ ಏನಾಗ್ತದೆ, ತುಂಬಾ ಹತ್ರ ಇತ್ತು ಹುಟ್ಟಿದಾಗ, ಹಾಗೆಯೇ ಗ್ಯಾಪ್ ಸ್ಟಾರ್ಟ್ ಆಯ್ತು. ಏನಕ್ಕಂದ್ರೆ ಅಪ್ಪ ಅಮ್ಮ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಅನ್ಕೊಳ್ತಾರೆ ಮಗುಗೇನು ಗೊತ್ತಾಗಲ್ಲ ಅನ್ಕೊಳ್ತಾರೆ. ಮಗುನು ನಮ್ಮಷ್ಟೇ ಯೋಚನೆ ಮಾಡ್ತಾ ಇರುತ್ತೆ. ಅಪ್ಪ ಅಮ್ಮ ಯಾವ್ದು ಇಷ್ಟಪಡ್ತಾರೆ, ಅಪ್ಪ ಅಮ್ಮ ಏನಕ್ಕೆ ನೋಡಲ್ಲ. ಸೊ ಮಗುಗೂ ಬ್ರೈನ್ ವಾಂಟ್ಸ್ ಟು ಗೆಟ್ ಎಂಗೇಜ್ಡ್. ಹೌದು, ಬ್ರೈನ್ ಯಾವಾಗ್ಲೂ ತವಕ ಪಡ್ತಾ ಇರುತ್ತೆ, ನಾ ಏನ್ ಕೆಲಸ ಮಾಡ್ಲಿ ಅಂತ. ಸೊ ಏನೂ ಕೆಲಸ ಮಾಡದೆ ಇದ್ದಾಗ ಸುಮ್ಮನೆ ಕೂತ್ಕೊಂಡ್ರೆ, ನಾನು ನೋಡಿದೀನಿ ಕೆಲವು ಪೇರೆಂಟ್ಸ್ ಹೇಳ್ತಾರೆ ಸುಮ್ಮನೆ ಕೂತ್ಕೊಂಡಿದೆ ಮಗು ಅಂತ ಅಂದ್ಬಿಟ್ಟು. ಸುಮ್ಮನೆ ಕೂತ್ಕೊಳ್ಳೋದು ತುಂಬಾ ಒಳ್ಳೆ ಸಿಗ್ನಿಫಿಕೆಂಟ್ ಇದು. ಸುಮ್ಮನೆ ಕೂತ್ಕೊಂಡಾಗ ತಲೆ ಏನಾದರೂ ಓಡಿಸಿದ್ರೆ ನಾನು ಏನು ಮಾಡ್ಬೋದು ಅಂತ ಒಂದು ಮಗುಗೆ ಕನಸು ಮಾಡ್ಬೋದು. ನಾನು IAS ಆಫೀಸರ್ ಆಗ್ಬೋದು, IPS ಆಗ್ಬೋದು, ಡಾಕ್ಟರ್ ಆಗ್ಬೋದು. 1000 ಹೇಳುತ್ತೆ, 1000 ಕನಸು ಬಿಡುತ್ತೆ, 1000 ಕನಸು ಕಾಣ್ಬೋದು. ಆ ಕನಸು ಕಾಣೋದಕ್ಕೆ ಮಕ್ಳಿಗೆ ಬಿಡಲ್ಲ. ಅಕಸ್ಮಾತ್ ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ. ನಾ ಯಾವುದೋ ಒಂದು ಮಗುಗೆ, ಒಂದು 2ನೇ ಕ್ಲಾಸ್ ಮಗು, ನಾ ಪೊಲೀಸ್ ಆಫೀಸರ್ ಆಗಬೇಕು ಅಂದರೆ ತಂದೆ ತಾಯಿ ಮತ್ತು ಅಜ್ಜಿ ಇದ್ದರು,
ಇವನು ಓದೋ ಚಂದಕ್ಕೆ ಪೊಲೀಸ್ ಆಫೀಸರ್ ಇವನ್ನೆಲ್ಲ ಆಗ್ತಾನೆ ಅಂತ. ಸಿ ಮಗುನ ಅಲ್ಲೇ ಸಪ್ರೆಸ್ ಮಾಡ್ಬಿಟ್ರಿ. ಸ್ಕೈ ಹೌದು. ಇಸ್ ದ ಲಿಮಿಟ್. ಕರೆಕ್ಟಾ? ಹೌದು. ನೀವು ಲಿಮಿಟ್ ಏನ್ ಮಾಡ್ಬಿಟ್ರಿ? ಅಲ್- ತಾರ್ಸಿನೂ ಇಲ್ಲ, ಹೌದು. ತಾರ್ಸಿ ತನಕ ನೀವು ಲಿಮಿಟ್ ಕೊಡ್ಲಿಲ್ಲ. ನಿಮ್ ಕೈ ಇಷ್ಟೈತೋ ಅಷ್ಟೇ ಅಷ್ಟೇ ಲಿಮಿಟ್ ಅಷ್ಟೇ ಕೊಡ್ತೀರಿ. limit. ಸಿ ಆ ಮಗುಗೇನಾಗುತ್ತೆ, ನೀವು ಯಾವಾಗ ಅದು ಒಂದು ಕಾರಣ. ಇನ್ನೊಂದು ಕಂಪೇರ್ ಮಾಡ್ತಾ ಇರ್ತಾರೆ. ಹ್ಮ್ ಪಕ್ಕದ ಮನೆ ಮಗು ನೋಡು ಓದುತ್ತೆ, ಹ್ಮ್ ಅವ್ರ ಮನೆ ಮಗು ನೋಡು ಫ್ರೆಂಡ್ಸು. ಅದು ಹ್ಮ್. ಇದು ಪೇರೆಂಟ್ಸೇ ಕಂಪೇರ್ ಮಾಡ್ತಾರೆ. ಹ್ಮ್ ಹ್ಮ್ ಇಟ್ ಈಸ್ ನಾಟ್ ದಟ್ ಸ್ಟೂಡೆಂಟ್. ಹ್ಮ್ ಪೇರೆಂಟ್ಸೇ ಕಂಪೇರ್ ಮಾಡಕ್ ಶುರು ಮಾಡ್ತಾರೆ. ಅವಾಗ ಮಗುಗೆ ಏನಾಗುತ್ತೆ, ಗ್ಯಾಪ್ ಶುರುವಾಗುತ್ತೆ. ಹ್ಮ್ ಆ ಎಮೋಷನಲ್ ಗ್ಯಾಪ್ ಫಿಲ್ ಅಪ್ ಮಾಡ್ಕೊಳುತ್ತೆ ಯಾರಿದೆ? ಮೊಬೈಲ್. ಮೊಬೈಲ್. ಮೇಡಮ್, ಇತ್ತೀಚೆಗೆ ತುಂಬಾ ಎಷ್ಟರ ಮಟ್ಟಿಗೆ ಅಡಿಕ್ಷನ್ ಅಂತಂದ್ರೆ, ರಾತ್ರಿ ಮಲಗಿರ್ತಾರೆ ಮಕ್ಕಳು, ಆ ವಿಡಿಯೋ ನೋಡಿ ನಮಗೆ ಭಯ ಆಗುತ್ತೆ. ಮಕ್ಕಳು ಮಲಗಿರ್ತಾರೆ, ಆ ಮೊಬೈಲ್ ಸ್ವೈಪ್ ಮಾಡ್ತಾ ಇರೋ ಥರನೇ ಇದು ಕೆಲವೊಂದು ಹಾವಭಾವಗಳನ್ನ ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ತಾರೆ ಕೈ ಕೈಯಲ್ಲಿ. ದಿನ ಅದಕ್ಕೆ ಸಿಂಡ್ರೋಮ್ ಹೇಳ್ತಾರೆ, ಫಿಂಗರ್ ಸಿಂಡ್ರೋಮ್ ಏನೋ ಇದೆ. ಅಷ್ಟ್ರ ಮಟ್ಟಿಗೆ ಹೋಗ್ತಾ ಇದೆಯಾ ಅಂತಂದ್ರೆ, ಹೌದು. ಎಷ್ಟ್ರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಮಕ್ಕಳ ಬ್ರೈನ್ ಮೇಲೆ ಇದು ಅಂತ? ಅದು ಇವಾಗ ಮೊನ್ನೆ ಸರ್ವೆ ಮಾಡಿದ್ದಾರೆ. ಇವಾಗ ಹ್ಮ್. ಒಂದು 2 ತಿಂಗಳಲ್ಲಿ ಹ್ಮ್ ಒಬ್ಬ ಜಾಸ್ತಿ ಮೊಬೈಲ್ ಉಪಯೋಗಿಸೋನು ಅಂದ್ರೆ ಮೋರ್ ದ್ಯಾನ್ 2 to 3 hours ಹ್ಮ್ ಒಂದು ದಿನದಲ್ಲಿ 2467 ಸತಿ ಸ್ಕ್ರೋಲ್ ಮಾಡಿರ್ತಾನೆ. ಹ್ಮ್ ಅಂದ್ರೆ ಹೀಗೆ 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 ಹೀಗೆ, ಏನಾಯ್ತು ಹೀಗೆ, ಬೆರಳಿಗೆ ಹೀಗೆ. ಹೌದು. ಆಗ್ತಾನೆ Complete. ಆಗ್ತಾನೆ ಹೌದು. ಇರುತ್ತೆ. ನಿಮ್ಮ ಮಗು ಎಷ್ಟು ಮಾಡುತ್ತೋ ಬಿಡುತ್ತೋ ಸೆಕೆಂಡರಿ. ಹ್ಮ್ ನೀವು ದೊಡ್ಡವರು ಮಗು ಮುಂದೆ ಹ್ಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಹ್ಮ್ ಮಗು ಏನ್ ಕಲಿಯುತ್ತೆ? ಒಂದೇ ಪೇಜ್ ಓದೋದು ಕಲಿಯುತ್ತಾ? ಹ್ಮ್. ಪೇಜ್ ತಿರುಗಿಸ್ತಾ ಇರುತ್ತೆ. ಹೌದು. ಆಯ್ತಾ? ನೀವು ಸ್ಕ್ರೋಲ್ ಮಾಡ್ಬೋದು, ಮಗು ಪೇಜ್ ತಿರುಗಿಸ್ಬಾರ್ದು. ನೀವು ಮೊಬೈಲ್ ನೋಡ್ಬೋದು, ಹ್ಮ್ ಮಗು ಮೊಬೈಲ್ ನೋಡಬಾರ್ದು. ಹ್ಮ್ ತಾರತಮ್ಯ Possibility ಅಲ್ವಾ? ಇಲ್ಲ. ಹೌದು. ಸಿ ಫ್ರಮ್ ದ ಪಾಯಿಂಟ್ ಆಫ್ ದ ಚೈಲ್ಡ್ ನಾ ಹೇಳ್ತಾ ಇರೋದು. ಹ್ಮ್ ಸೊ ನಿಮ್ಮ ಮಕ್ಕಳು ಮೊಬೈಲ್ ನೋಡಬಾರ್ದು, ಜಾಸ್ತಿ ಅವರು ಓದಬೇಕು ಅಥವಾ ಬೇರೆ ಯಾವುದು ಸ್ಕಿಲ್ ಬೆಳೆಸ್ಕೋಬೇಕು ಅಂತಂದರೆ ನೀವು ಅದೇ ಹಾಗೆ ಇರಬೇಕು. ಹ್ಮ್ ನೀವು ಮೊಬೈಲ್ ನೋಡಬೇಡಿ, ಪೇರೆಂಟ್ಸು ಮೊಬೈಲ್ ನೋಡಬೇಡಿ. ಮನೆಗೆ ಯಾರಾದರೂ ಬಂದು ಮೊಬೈಲ್ ನೋಡ್ತಾ ಇರ್ತಾರ, ಹ್ಮ್ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಟೀಪಾಯ್ ಮೇಲೋ ಡೈನಿಂಗ್ ಟೇಬಲ್ ಮೇಲೋ ಅಥವಾ ಸೋಫಾ ಪಕ್ಕದಲ್ಲೋ ಒಂದು ಹ್ಮ್. ಬೇಸನ್ನು ಒಂದು ಬ್ಯಾಸ್ಕೆಟ್ ಇಡಿ. ಹ್ಮ್ ಮನೆಗೆ ಬಂದವರೆಲ್ಲ ಮೊಬೈಲ್ ಅದರಲ್ಲಿ ಇಟ್ಬಿಡ್ಬೇಕು. ಹ್ಮ್ ಮನೆಯಲ್ಲಿರೋರು ಮನೇಲಿ ಕೆಲವರು ಇವಾಗ ಪಾಪ್ಯುಲೇಷನ್ಗಿಂತ ಮೊಬೈಲೇ ಜಾಸ್ತಿ ಇದೆ ಅಂತ ಹೌದು. ಹೇಳ್ತಾರೆ. ಹ್ಮ್ ಸೊ ಒಬ್ಬೊಬ್ರು ಮನೇಲಿ 3-4 ಮೊಬೈಲ್ ಇರುತ್ತೆ, ಕಡಿತ. ಮೊಬೈಲ್ ಇರುತ್ತೆ. ಸೊ ಆ ಮೊಬೈಲ್ನ ಫೋನ್ ಬ್ಯಾಸ್ಕೆಟ್ ಅಂತ ಹೇಳ್ತೀನಿ ನಾನು. ಆ ಹ್ಮ್. ಫೋನ್ ಬ್ಯಾಸ್ಕೆಟಲ್ಲಿ ಇಟ್ಬಿಡಿ. ಹ್ಮ್ ಫೋನ್ ಬ್ಯಾಸ್ಕೆಟಲ್ಲಿ ಇಟ್ಟ ತಕ್ಷಣ ಮಗುಗೆ ಗೊತ್ತಾಗುತ್ತೆ, ಫೋನ್ ಬ್ಯಾಸ್ಕೆಟಲ್ಲಿದೆ, ಅಪ್ಪ ಅಮ್ಮ ನನ್ನ ಹತ್ರ ಮಾತಾಡ್ತಾರೆ. ಮಾತಾಡ್ತಾರೆ. ಹ್ಮ್ ಸೊ ಮಗು ಏನು ಮಾಡುತ್ತೆ, ಅದು ಫೋನ್ ಬ್ಯಾಸ್ಕೆಟಲ್ಲಿ ಇದ್ದದ್ರಿಂದ ಮಗುನು ಫೋನ್ ತಗೊಳ್ಳಲ್ಲ. ಹ್ಮ್ ಅಕಸ್ಮಾತ್ ತಗೊಳಕ್ ಹೋದಾಗ ನೀವು ಕೇಳ್ಬೋದು, ಏನಕ್ಕೆ ಫೋನ್ ಹ್ಮ್. ತಗೊಳ್ತೀಯಾ ಅಂತ ಅಂದ್ಬಿಟ್ಟು. ಹ್ಮ್ ಅದು ನಾನು ಇನ್ನೂ ಒಂದು ಕ್ಲೂ ಹೇಳ್ತೀನಿ. ಹ್ಮ್ ಮಗು ಫೋನ್ ತಗೊಂಡು ನಿಮ್ಗೆ ಕೇಳಿದ ತಕ್ಷಣ ವಾಪಸ್ ಫೋನ್ ಕೊಟ್ರೆ ದಟ್ಸ್ ಓಕೆ. ಹ್ಮ್ ಹೇಗೆ ಹ್ಮ್. ಫೋನ್ ಕೊಡೋದು ನೋಡಬೇಡ ಅಂತ ಕೇಳಿದ ತಕ್ಷಣ ಅದು ಓಕೆ. ಹೌದು, ಮಗು ಕೇಳ್ತಾ ಇದೆ, ಅಟೆನ್ಷನ್ ಸ್ಪ್ಯಾನ್ ಇನ್ನೂ ರಿಟೈನ್ ಆಗಿದೆ ಅಂತ. ಆಗಿದೆ. ಹಾ ಹಾ ಮಗು ಯಾವಾಗ ಫೋನ್ ಕೊಡಲ್ಲ ಕೊಡಲ್ಲ. ಹ್ಞೂ ಅಂತ ಅಳಕ್ ಶುರು ಮಾಡುತ್ತೋ ಹ್ಮ್ ಎಸ್. ರೆಡ್ ಸಿಗ್ನಲ್. ಹ್ಮ್ ಸೊ ನೀವು ಅದನ್ನೇನ್ ಮಾಡ್ಬಿಡ್ತೀರಾ, ನೀವು ಅಳ್ತಾ ಇದ್ದಾನಲ್ಲ ಅಂತ ಕೊಟ್ಬಿಡ್ತೀರಾ. ಅಲ್ಲ, ಇತ್ತೀಚೆಗೆ ನಾವು ಬರೀ ಡ್ರಗ್ಸ್ ಅಷ್ಟೇ ಅಡಿಕ್ಷನ್ ಅಂತ ಅಂದ್ಕೊಂಡಿದ್ವಿ. ಮೊಬೈಲು ಕೂಡ ಡ್ರಗ್ಸ್ ಗಿಂತ ಜಾಸ್ತಿ ಡೇಂಜರಸ್ ಹೌದು, ಆಗ್ತಾ ಇದೆ. ಡ್ರಗ್ಸ್ ಕೆಲವ್ರು ಮಾತ್ರ ತಗೊಳ್ತಾರೆ. ಹ್ಮ್ ಹ್ಮ್ ಇದು 1 year ಇಂದ ಹಿಡಿದು 70-75 years ನೀವು ಪಾರ್ಕಲ್ಲಿ ಹೋಗಿ ಹ್ಮ್. ನೋಡಿ, ವಯಸ್ಸಾದವರು ನೋಡ್ತಾ ಇರ್ತಾರೆ. ಹೌದು. ಸೊ ಅವರೇಜ್ ಎಲ್ಲ ಹೇಳೋದು, ಹ್ಮ್ ನಂಗನ್ಸುತ್ತೆ ಇನ್ನೂ ಜಾಸ್ತಿನೇ ನೋಡ್ತಾರೆ ಅಂತ. 48% ಪಾಪ್ಯುಲೇಷನ್ ಬಿದ್ದೋಗಿದೆ ಮೊಬೈಲ್ಗೆ. ಹ್ಮ್ ಸೊ ಇನ್ನು 52% ಬೀಳ್ತೋ ಅಥವಾ ಸ್ವಲ್ಪ ಅವೇರ್ನೆಸ್ ಇದೆಯೋ ಗೊತ್ತಿಲ್ಲ. ಹ್ಮ್ ಬಟ್ ಇದಕ್ಕೆ ಏನು ಪರಿಹಾರ ಅಂತಂದ್ರೆ ಹ್ಮ್. ಅವೇರ್ನೆಸ್ ನೋ ಬೌಂಡ್ರೀಸ್. ಹ್ಮ್ ಒಂದು ಬೌಂಡ್ರಿ ಕೊಡಬೇಕು. ಇವಾಗ ಮಗುಗೆ ಹೌದಪ್ಪ ನೀನು ಫೋನ್ ನೋಡ್ಬೋದು, 20 ನಿಮಿಷ ನೋಡ್ಬೋದು ಹ್ಮ್ ಅಷ್ಟೇ. ನಾನು ನೋಡು 20 ನಿಮಿಷ ನೋಡ್ತೀನಿ, ಹ್ಮ್. ಅಮ್ಮನೂ 20 ನಿಮಿಷ ನೋಡ್ತಾಳೆ. ಆಮೇಲೆ ಮಗು ದೊಡ್ಡವರಾಗ್ತಾ ಆಗ್ತಾ ಮಕ್ಕಳು ಹ್ಮ್ ಸೆಪ್ರೇಟಾಗಿ ಹೋಗಿ ನೋಡ್ತಾರೆ. ಎಗೇನ್ ದಟ್ ಇಸ್ ಎ ಕ್ವಾಶನ್. ಹೌದು. ನಿಮ್ಮೆದ್ರಿಗೇನೆ ಮಗು ಫೋನಲ್ಲಿ ಮೊಬೈಲಲ್ಲಿ ಯಾರ ಹತ್ರ ನಾವು ಮಾತಾಡಿದ್ರೆ ನೋ ವರೀಸ್. ಹ್ಮ್ ಅಮ್ಮ ಯಾವ್ದು ಫೋನ್ ಬಂದಿದೆ, ಇರು ಮಾತಾಡ್ತೀನಿ, ಆಚೆ ಕಡೆ ಮಾತಾಡ್ಕೊಂಡು ಬರ್ತೀನಿ ಅಂದರೆ ಇಟ್ಸ್ ಎ ಕ್ವಾಶನ್. ಹ್ಮ್ ಅವಾಗ ನೀವು ಇವಾಗಿನ ಕಾಲದಲ್ಲಿ ನಾನು ನೋಡಿದ್ದೀನಿ, ದುಡ್ಡಿದ್ಯೋ ಇಲ್ವೋ
ಒಂದು ಮಕ್ಳಿಗೆ ಒಂದು ರೂಮ್ ಮಾಡಿ, ಒಂದು ಟೇಬಲ್ ಮಾಡಿ, ಚೇರ್ ಕೊಟ್ಟು ಮಕ್ಳಿಗೆ ಅಷ್ಟು ಒಂದು ಫೆಸಿಲಿಟಿ ಕೊಡ್ತಾರೆ. ಆ ಮಗು ಓದ್ತಾ ಇದೆಯಾ ಇಲ್ವಾ ಅಂತ ನೋಡಲ್ಲ. ಹೌದು. ನಾವು ಚಿಕ್ಕವರಿದ್ದಾಗ ನಾವೆಲ್ಲ ಓದುವಾಗ ಪುಸ್ತಕದೊಳಗಡೆ ನಾವು ಕಾದಂಬರಿ, ಕತೆ ಪುಸ್ತಕ ಓದ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾಗ್ಬಾರ್ದು ಅಂತ ಕತೆ ಪುಸ್ತಕ ಓದ್ತಾ ಇದ್ವಿ. ಅಟ್ಲೀಸ್ಟ್ ನಾಲೆಜ್ ಬರ್ತಾ ಇತ್ತು. ನಾವು ಕತೆ ಬರಿಬೇಕಾಗಿತ್ತು, ಚಿಕ್ಕ ಚಿಕ್ಕ ಕತೆ ಬರೆಯೋದಕ್ಕೆ ಏನೋ ಓದ್ತಾ ಇದ್ವಿ. ಈಗ ಹಾಗಲ್ಲ, ಪುಸ್ತಕದೊಳಗಡೆ ಮೊಬೈಲ್ ಇಟ್ಕೊಂಡು ನೋಡ್ತಾರೆ. ಸೊ ಅದು ಗೊತ್ತೇ ಇರಲ್ಲ ಪೇರೆಂಟ್ಗೆ. ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಯಾರೋ ಮೂರನೇವ್ರು ಹೇಳ್ತಾರೆ, ಅಥವಾ ಕಾಲೇಜಲ್ಲಿ ಹೋಗೇ ಇರಲ್ಲ ಅಟೆಂಡೆನ್ಸು. ಈ ಕಾಲೇಜ್ ಸ್ಕೂಲ್ ಎಲ್ಲ ಇನ್ಫಾರ್ಮೇಶನ್ ಬರುತ್ತಲ್ಲ, ಆ ನಂಬರ್ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಪೇರೆಂಟ್ಸ್ ಗೊತ್ತೇ ಆಗಲ್ಲ. ಯಾವಾಗ್ಲೂ ಫುಲ್ ಅಡಿಕ್ಟ್ ಆಗೋಗಿರ್ತಾರೆ ಮಗು, ಆವಾಗ ಗೊತ್ತಾಗುತ್ತೆ. ಸೊ ಅದಕ್ಕೇನೆ ನಾನು ಏನು ಹೇಳ್ತೀನಿ ಪೇರೆಂಟ್ಸ್ಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಮನೇಲಿ ಒಂದು ಡಿಜಿಟಲ್ ಡಿಸಿಪ್ಲಿನ್ ತಗೊಂಡು ಬನ್ನಿ. ಡಿಜಿಟಲ್ ಡಿಸಿಪ್ಲಿನ್ ಅಂದ್ರೆ ಇನ್ನೇನು ಇಲ್ಲ, ಒಂದು ನೋ ಫೋನ್ ಏರಿಯಾ ಅಂತ ಮಾಡ್ಬಿಡಿ. ಊಟದ ಹತ್ರ ನೋ ಫೋನ್ ಏರಿಯಾ, ಅಡ್ಗೆ ಮನೆ ನೋ ಫೋನ್ ಏರಿಯಾ. ಎಷ್ಟೋ ಪೇರೆಂಟ್ಸ್ ನಾನು ನೋಡಿದೀನಿ, ಅಡ್ಗೆ ಮಾಡ್ತಾ ಇರ್ತಾರೆ, ದೋಸೆ ಇದ್ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ. ಅಂತ ಅರ್ಜೆನ್ಸಿ ಇರಲ್ಲ ರೀ, ಅಂತ ಅರ್ಜೆನ್ಸಿ ಇರಲ್ಲ. ಕರೆಕ್ಟಾ? ಯಾವ ಸೀರೆ ತಗೊಂಡೆ, ಯಾವ ಕಲರು, ಯಾವ ಅಂಗಡಿ, ಎಷ್ಟು ಡಿಸ್ಕೌಂಟು, ನಾಟ್ ನೀಡೆಡ್. ಅರ್ಥ ಆಯ್ತಾ? ಮಗುಗೆ ಏನಾಗುತ್ತೆ, ಕಾಪಿ ಮಾಡುತ್ತೆ. ನೀವೇನ್ ಮಾಡ್ತಿರೋ ಅದನ್ನ ಕಾಪಿ ಮಾಡುತ್ತೆ. ಸೊ ಬಿಹೇವಿಯರ್ ಕಾಪಿ ಮಾಡ್ತಾರೋ ಹೊರತು ಅಡ್ವೈಸ್ ಮಾಡಿದ್ರೆ ಕೇಳಲ್ಲ. ಸೊ ದಯವಿಟ್ಟು ಪೇರೆಂಟ್ಸ್ ಏನ್ ಮಾಡಬೇಕು, ನಿಮ್ಗೆ ನಿಮ್ಮ ಮಗು ಏನೋ ಒಂದು IAS ಆಫೀಸರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಅವ್ನ್ 4 ವರ್ಷ ಇರ್ಲಿ 14 ವರ್ಷ ಇರ್ಲಿ, ಇವತ್ತೇ ಅವ್ನ ಇಂಜಿನಿಯರ್, ಇವತ್ತೇ ಇಂಜಿನಿಯರ್ ಅನ್ಕೊಂಡ್ಬಿಡಿ. ಇಂಜಿನಿಯರ್ ಆದ್ರೆ ಅವ್ನ ಎಷ್ಟು ಕೆಲಸ ಮಾಡ್ಬೇಕು, ಅಷ್ಟು ಓದ್ಬೇಕು ಇವತ್ತಿಂದಾನೆ. ನೀವು ಅವನ ಇಂಜಿನಿಯರ್ ಆದ್ರೆ ನೀವು ಅವನಿಗೆ ಎಷ್ಟು ಸಹಕಾರ ಕೊಡ್ಬೇಕು, ಆ ತರ ಸಹಕಾರ ಕೊಡ್ಬೇಕು. ಯಾವ್ದ್ರಲ್ಲಿ ಸಹಕಾರ ಕೊಡ್ಬೇಕು? ಫೋನ್ ಆನ್ ಮಾಡ್ಬಿಡಿ, ಮೊಬೈಲ್ ಆನ್ ಮಾಡ್ಬೇಡಿ, ಮನೆಗೆ ಬಂದವ್ರಿಗೂ ಹೇಳಿ, ತಪ್ಪಿಲ್ಲ. ಹೌದು. ತುಂಬಾ ಬೇಜಾರಾಗೋದೇನಂತಂದ್ರೆ, ಇವತ್ತಿನ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಾಲ ಕಾಲಕ್ಕೆ ಏನ್ ತಕ್ಕಂತೆ ಬದಲಾವಣೆಗಳಾಗಬೇಕಾಗಿತ್ತು, ಅಡಾಪ್ಷನ್ ಆಗಬೇಕಾಗಿತ್ತು, ಅದೆಲ್ಲ ಆಗಿಲ್ಲ ಅನ್ನೋ ಮಾತುಗಳು ಕೇಳಿಬರುತ್ತೆ. ಜೊತೆಗೆ ಇವತ್ತು ಜೆನ್ಜಿಗಳ ಕಾಲ, ಈ ಜೆನ್ಜಿ ಅನ್ನುವಂಥ ತುಂಬ ಜಾಸ್ತಿ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇದೆ. ಬೇರೆ ಯಾವುದೋ ಒಂದು ಚೀನಾ ಅನ್ನೋ ದೇಶ ಸರಿಸುಮಾರು $900 ಬಿಲಿಯನ್ ಖರ್ಚು ಮಾಡುತ್ತೆ ಎಜುಕೇಷನ್ಗೆ ಅಂತ. ಬಟ್ ನಮ್ಮದು ಓನ್ಲಿ 2% ಆಫ್ ದ GDP, ಬರೀ 145 ಬಿಲಿಯನ್ನು ಓವರ್ ಆಲ್ ದೇಶದ್ದು. ಸೆಂಟ್ರಲ್ದು ಅಂತ ನೋಡಿದಾಗ ಬರೀ $17 ಬಿಲಿಯನ್ ಮಾತ್ರ ಖರ್ಚು ಮಾಡ್ತಾ ಇದ್ದೀವಿ. ಇವತ್ತಿನ ಎಜುಕೇಷನ್ ಸಿಸ್ಟಮನ್ನು ನೋಡಿದಾಗ ಒಬ್ಬ ಶಿಕ್ಷಣ ತಜ್ಞೆಯಾಗಿ ಆರ್ ಯು ಹ್ಯಾಪಿ ಮೇಡಮ್? ಇಲ್ಲ, ಖಂಡಿತ ಇಲ್ಲ. ಖಂಡಿತ ಇಲ್ಲ. ಪ್ರಪಂಚ ಇರೋದೇ ಬೇರೆ, ನಾವು ಹೇಳ್ಕೊಡ್ತಾ ಇರೋದೇ ಬೇರೆ. ಹೌದು. ಯಾವಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ, ಪುಸ್ತಕದಲ್ಲಿ ಓದ್ತಾ ಇರೋದು ಆಚೆ ಕಡೆ ಕಾಣಿಸ್ತಾ ಇರಬೇಕು. ನಾವ್ ಹೇಳ್ತೀವಿ ಪಕ್ಷಿಗಳು, ಒಂದು ಕವನ ಹೇಳ್ತೀವಿ, ಅಥವಾ ಬರ್ಡ್ಸು, ಅದು ಇದು ಕಾಣಿಸೋದೇ ಇಲ್ಲ. ಹೌದು, ಕರೆಕ್ಟಾ? ನೇಚರ್ ಬಗ್ಗೆ ಹೇಳ್ತೀವಿ, ನೇಚರ್ ಕಾಣಿಸೋದೇ ಇಲ್ಲ. ಬರೀ ಇದು RCC ನೇಚರ್ ಕಾಣಿಸುತ್ತೋ ಹೊತ್ತು ಇದೇ ಕಾಣಿಸಲ್ಲ. ತುಂಬಾ ಗ್ಯಾಪ್ ಇದೆ. ನಾವು ಓದ್ತಾ ಇರೋದಕ್ಕೂ ಆಚೆ ಕಡೆ ನಡೀತಾ ಇರೋದಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಸೊ ಇಂಟ್ರೆಸ್ಟ್, ಮಕ್ಕಳಿಗೆ ಆಸಕ್ತಿ ಯಾವಾಗ ಬರುತ್ತೆ, ತಾನೇನು ನೋಡ್ತೀನೋ ಅದು ಪುಸ್ತಕದಲ್ಲಿದ್ರೆ ಅದೇ ತಿರ್ಗಾ ಅಳವಡಿಸ್ತಾ ಇದ್ರೆ ಮನೇಲಿ, 3 ಕಡೆನೂ ಸೇಮ್ ಇದೆ, ಆ ಮಗುಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇವಾಗ ಶಾಲೆಯಲ್ಲಿ ಹೌದು ಪುಸ್ತಕ ಹೇಳ್ಕೊಡ್ತೀವಿ, ಮನೇಲೂ ಇದು ಮಾಡ್ತಾರೆ, ಆಚೆ ಕಡೆ ಅದು ನೋಡ್ತಾ ಇರೋದೇ ಬೇರೆ. ಎಲ್ಲರೂ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಸ್ಕೂಲಲ್ಲಿ ಮೊಬೈಲೇ ಇಲ್ಲ. ಕರೆಕ್ಟ್ ಅಲ್ವಾ? ಮೊಬೈಲಲ್ಲಿ ಏನೋ ರೀಲ್ಸು ಅದು ಇದು ಬರ್ತಾ ಇರುತ್ತೆ. ಸ್ಕೂಲಲ್ಲಿ ನೋಡಿದ್ರೆ ಟೀಚರ್ ಏನೋ ಆ ಥರ ರೀಲ್ಸೇ ಇಲ್ಲ. ಕರೆಕ್ಟ್ ಅಲ್ವಾ? ಅಲ್ಲಿ ಅಲ್ಲಿ ಥಾಟ್ಸು, ನೀವು 5-6ನೇ ಕ್ಲಾಸ್ ಮಕ್ಕಳು ಅಡಲ್ಟ್ಸ್ ಥಾಟ್ಸು. ಏನಕ್ಕಂದ್ರೆ ಅವರು ಏನೋ ಒಂದು ಗೇಮ್ ಅಂತ ಆಡಕ್ಕೆ ಹೋಗಿರ್ತಾರೆ, ಪೇರೆಂಟ್ಸ್ ಏನೋ ಗೇಮ್ ಆಡಲಿ ಅಂತ ಬಿಟ್ಟಿರ್ತಾರೆ. ಅದ್ರ ಕೆಳಗಡೆ ನೋಟಿಫಿಕೇಶನ್ಸ್ ಇರುತ್ತಲ್ವಾ, ಅಲ್ಲಿ ಇಲ್ಲಿ ನೋಡಿದ್ರೆ ಅಡಲ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಅಡಲ್ಟ್ ಲ್ಯಾಂಗ್ವೇಜ್ ಬಂತು 4ನೇ ಕ್ಲಾಸ್ಗೆ ಬಂದ್ಬಿಡುತ್ತೆ. ಸೊ ಇದು ಮಕ್ಕಳಿಗೆ ಅದು ತುಂಬಾ ವ್ಯತ್ಯಾಸ ಆಗ್ತಾ ಇದೆ. ಅದು ನೋಡ್ತಾ ಇರೋದೇ ಒಂದು, ಆಗ್ತಾ ಇರೋದೇ ಒಂದು, ಶಾಲೆಯಲ್ಲಿ ನಡೀತಾ ಇರೋದೇ ಒಂದು. ಈಗ ಈ ನಮ್ಮ ಶಿಕ್ಷಣ ಇಲಾಖೆಗಳು ಖರ್ಚು ಮಾಡ್ತಾ ಇರೋ ದುಡ್ಡು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ ಮೇಡಮ್ ಎಜುಕೇಶನ್ ಸಿಸ್ಟಮ್ಗೆ ಅಂತ. ಇನ್ನಾದರೂ ಆ ಬಜೆಟಲ್ಲಿ ಜಾಸ್ತಿ ಮಾಡೋಕ್ಕಾಗತ್ತಾ ಸರ್ಕಾರಗಳಿಗೆ, ಅಥವಾ ಇದೇ ರೀತಿ ವ್ಯವಸ್ಥೆ ಹೋದರೆ ಮುಂದಿನ ದಿನಗಳಲ್ಲಿ ಸಾಧ್ಯವಾಗಿರೋ ಬದಲಾವಣೆ ನಾವೇನು ನೋಡ್ಬೇಕು ಅನ್ಕೊಂಡಿದ್ದೀವಿ ಸ್ಕೂಲ್ಗಳಲ್ಲಿ ಅದು ಕಾಣೋದಕ್ಕೆ ಸಿಗಲ್ಲ ಅಂತ? ಇಲ್ಲ, ನಾನು ಅದಕ್ಕೆ ಕಂಪ್ಲೀಟಾಗಿ ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ
ನೀವು ಬಡ್ಜೆಟ್ ಗೌರ್ಮೆಂಟ್ ಕಮ್ಮಿ ಕೊಟ್ಟರು ಹ್ಮ್. NGOs ಇದೆ. ಹ್ಮ್ ಹ್ಮ್ NGOs ಗೌರ್ಮೆಂಟ್ ಶಾಲೆಗಳಲ್ಲಿ ಹ್ಮ್. ಕೊಡ್ತಾರೆ, ಮತ್ತೆ ಹ್ಮ್. ಈವನ್ ಪ್ರೈವೇಟ್ ಶಾಲೆಗಳಲ್ಲೂ ಫೀಸ್ ತಗೊಂಡಿರ್ತಾರೆ, ಕೆಲವರೆಲ್ಲನೂ ಹ್ಮ್. ಡೊನೇಷನ್ಸ್ ಆ ಥರ ಎಲ್ಲ ಕೊಟ್ಟಿರ್ತಾರೆ. ಹ್ಮ್. ಸೊ ಆ ಥರ ಸರ್ಕಾರ ಬಡ್ಜೆಟ್ ಕಮ್ಮಿ ಕೊಡ್ತಾ ಇದೆ ಅಂತ ಅಂದ ತಕ್ಷಣ ಹ್ಮ್. ಸ್ಕೂಲುಗಳಲ್ಲಿ ಎಜುಕೇಷನ್ ಸಿಸ್ಟಮು ಹ್ಮ್. ಕಳಪೆ ಆಗಲ್ಲ. ಹ್ಮ್. ಬೇಕಾದಷ್ಟು NGOs, ಸಾಫ್ಟ್ವೇರ್ ಇಂಜಿನಿಯರ್ಸು, ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳು ಅಭಿವೃದ್ಧಿ ಆಗಲಿ ಅಂತ ಡೊನೇಟ್ ಮಾಡ್ತಾ ಇರ್ತಾರೆ, ಹ್ಮ್. ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಎಲ್ಲ ಇದೆ, ಹ್ಮ್. ಪ್ರತಿಯೊಂದು ಇದೆ. ನೀವು ಇದಿದೆ ವೈಟ್ ಫೀಲ್ಡಲ್ಲಿ ಒಂದು ದೊಡ್ಡ ಸ್ಕೂಲ್ ಇದೆ ಅಂತೆ, ಗೌರ್ಮೆಂಟ್ ಸ್ಕೂಲು. ಹ್ಮ್. ರಾತ್ರಿ ಎಲ್ಲ ಕ್ಯೂ ನಿಂತ್ಕೊಂಡು ಅಲ್ಲಿ ಸೀಟ್ ಪಡಿತಾರಂತೆ. ಹ್ಮ್. ಇನ್ನೊಂದು ಉತ್ತರಳ್ಳಿ ಒಂದು ಸ್ಕೂಲ್ ಇದೆ, ಹ್ಮ್. ಗೌರ್ಮೆಂಟ್ ಸ್ಕೂಲು, ಅದಕ್ಕೆ ಡಿಮ್ಯಾಂಡ್ ಇದೆ. ಹ್ಮ್. ಸೊ ಬರೀ ಪ್ರೈವೇಟ್ ಸ್ಕೂಲನ್ನೇ ಟಿವಿಗಳಲ್ಲಿ ತೋರಿಸಿ ಹ್ಮ್. ಹ್ಮ್. ಡಿಮ್ಯಾಂಡ್ ಇದೆ ಹಾ, ಮಾದರಿ ಅಂತೇಳಿ ಗೊತ್ತಾಗ್ತಾನೆ ಇಲ್ಲ ಗೊತ್ತಾಗ್ತಾ ಇಲ್ಲ. ಅಲ್ಲೆಲ್ಲಾನು NGOs ಅವರೆಲ್ಲಾನು ಹ್ಮ್. ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಅಪ್ ಟು ಡೇಟ್ ಮಾಡ್ತಾರೆ ಟೆಕ್ನಾಲಜಿ. ಹ್ಮ್. ಬಟ್ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳಿಗೆ ಎಲ್ಲ ನಾವು ಇವಾಗ AI ಬಂದಿದೆ, ರೊಬೋಟಿಕ್ಸ್ ಬಂದಿದೆ, ಹ್ಮ್. ಕೋಡಿಂಗ್ ಬಂದಿದೆ, ಪ್ರತಿಯೊಂದು ನಾವು ಶಾಲೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಹ್ಮ್. ಬಟ್ ಏನೇ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಮೊಬೈಲ್ ಅನ್ನೋದು ಏನು ಮಾಡಿಬಿಟ್ಟಿದೆ, ಮನೆಗೆ ಹೋದ ತಕ್ಷಣ ಈವನ್ ಟೀಚರ್ಸು, ನಾನು ಟೀಚರ್ಸ್ ಅಂತಲ್ಲ, ಹ್ಮ್. ನೀವು ಹೆಂಗ್ ಪ್ರೊಫೆಷನಲ್ಸು ನಾ ಹೇಳ್ತಾ ಇರ್ತೀನಿ, ಹ್ಮ್. ನೀವು ಆಚೆ ಹೋದ ತಕ್ಷಣ ಏನಪ್ಪ ಮಾಡ್ತೀರಾ, ಹ್ಮ್. ತಕ್ಷಣ ಮೊಬೈಲ್ ತೆಗಿತೀರಾ, ಏನು ಮೆಸೇಜ್ ಬಂದಿದೆ ಅಂತ ನೋಡ್ತೀರಾ. ಹ್ಮ್. ಹ್ಮ್. ಅದು ಮನಸ್ಥಿತಿ ಹೊರಟೋಗ್ಬೇಕು. ಓಕೆ ಓಕೆ ಮೇಡಮ್, ಸಾಕಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ರಂಗಲಕ್ಷ್ಮಿ ಮೇಡಮ್, ನಮ್ಮ ಜೊತೆಗೆ ಇವತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿ, ಈ ಮಕ್ಕಳು ನಮ್ಮ ದೇಶದ ಬಿಲ್ಡಿಂಗ್ ಬ್ಲಾಕ್ಸ್. ಹಾಗಾಗಿ ದೇಶದ ಅಭಿವೃದ್ಧಿ ಚೆನ್ನಾಗಿ ಆಗಬೇಕು, ನಮ್ಮ ರಾಜ್ಯ ಚೆನ್ನಾಗಿ ಆಗಬೇಕು ಅಂತಂದರೆ ಆ ಮಕ್ಕಳಿಗೂ ಕೂಡ ಉತ್ತಮ ಭವಿಷ್ಯವನ್ನು ಕೊಡಬೇಕು. ಅದರಲ್ಲಿ ಈ ಮೊಬೈಲ್ ಇದೆಯಲ್ಲ, ಇದೊಂದು ಮಾರಕ ರೋಗ ಆಗ್ತಾ ಇದೆ. ಪೇರೆಂಟ್ಸು ಮೇಡಮ್ ಅವ್ರು ಹೇಳಿದಾಗೆ ಒಂದು ಡಿಜಿಟಲ್ ಅನ್ನುವಂತಹ ಏನು ಡಿಸಿಪ್ಲಿನ್ ಇದೆ, ಇದನ್ನು ಹಾಕ್ಕೊಂಡ್ರೆ ನಿಜವಾಗ್ಲೂ ಕೂಡ ಅದರಿಂದ ಹೊರಬರೋದಕ್ಕಾಗತ್ತೆ, ಸಾಧ್ಯ ಆಗುತ್ತೆ. ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.